ನಮಸ್ಕಾರ ಸ್ನೇಹಿತರಿಗೆ. ನಾವು ಇವತ್ತು ಸಂಕ್ರಾಂತಿ ಹಬ್ಬದ ಬಗ್ಗೆ ಮಾತನಾಡೋಣ. ಸಂಕ್ರಾಂತಿ ಎಂದರೇನು? ಸಂಕ್ರಾಂತಿ ಯಾಕೆ ಆಚರಿಸುತ್ತಾರೆ? ಸಂಕ್ರಾಂತಿ ಮಹತ್ವ ಏನು? ಅದು ಹೇಗೆ ಆಚರಿಸುತ್ತಾರೆ? ಸಂಕ್ರಾಂತಿ ನಮ್ಮ ದೇಶದ ಪ್ರಮುಖ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಒಂದು. ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಈ ದಿನದಿಂದ ಉತ್ತರಾಯಣ ಆರಂಭವಾಗುತ್ತದೆ. ಇದು ಶುಭ ಮತ್ತು ಪವಿತ್ರ ಕಾಲವೆಂದು ನಂಬಲಾಗಿದೆ. ಸಂಕ್ರಾಂತಿ ಕೃಷಿಗೆ ಸಂಬಂಧಿಸಿದ ಹಬ್ಬವಾಗಿದ್ದು, ಬೆಳೆ ಕಟಾವು ಮುಗಿದ ಸಂತೋಷವನ್ನು ಸೂಚಿಸುತ್ತದೆ. ರೈತರು ತಮ್ಮ ಪರಿಶ್ರಮಕ್ಕೆ ಫಲ ದೊರೆತಕ್ಕಾಗಿ ಪ್ರಕೃತಿಗೆ ಮತ್ತು ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ. ಈ ದಿನ ಎಳ್ಳು ಬೆಲ್ಲ ಹಂಚಿಕೊಳ್ಳುವ ಸಂಪ್ರದಾಯವಿದೆ. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ ಎಂಬ ಸಂದೇಶದ ಮೂಲಕ ಸಿಹಿ ಸಂಬಂಧ ಮತ್ತು ಸ್ನೇಹವನ್ನು ಬಲಪಡಿಸಲಾಗುತ್ತದೆ. ಮನೆಗಳು ರಂಗೋಲಿಯಿಂದ ಅಲಂಕರಿಸಲಾಗುತ್ತವೆ. ಕಬ್ಬು, ಸಕ್ಕರೆ ಅಚ್ಚು ಮತ್ತು ಹಬ್ಬದ ಭಕ್ಷ್ಯಗಳು ಸಂಭ್ರಮವನ್ನು ಹೆಚ್ಚಿಸುತ್ತವೆ. ಹಸು ಎತ್ತುಗಳನ್ನು ಪೂಜಿಸಿ ಗ್ರಾಮೀಣ ಜೀವನದ ಮಹತ್ವವನ್ನು ನೆನಪಿಸಲಾಗುತ್ತದೆ. ಸಂಕ್ರಾಂತಿ ಎಂದರೆ ಕೇವಲ ಹಬ್ಬವಲ್ಲ, ಅದು ಪ್ರಕೃತಿ, ಶ್ರಮ, ಸಂಸ್ಕೃತಿ ಮತ್ತು ಒಗ್ಗಟ್ಟಿನ ಸಂಭ್ರಮ. ಎಲ್ಲರಿಗೂ ಶುಭ ಮಕರ ಸಂಕ್ರಾಂತಿ.